ಹಲೋ, ಏನ್ ಮಾಡ್ತಿದೀವ? ಅತ್ತೆ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ ಕಣವ. ಏನ್ ಮಾಡ್ತಿದ್ದಿ? ಅದು ಅಡಿಗೆ ಮಾಡ್ತಾ ಇದ್ದೆ. ಅಡಿಗೆಯ ಅವನು ಕೆಲ್ಸಕ್ಕೆ ಹೋದ್ರು. ಯಾವಾಗ ಹೋಯ್ತು? ಬೆಳಿಗ್ಗೆನೆ ಹೋದ್ರು ಕಣತೆ. ಊಟ ಮಾಡ್ಕೋಬೋದ್ನಾ? ಇಲ್ಲ, ರಾತ್ರಿ ಅದೆಲ್ಲ ಹೋಗಿ ಉಳ್ಕೊಬಿಟ್ಟಿದ್ರು. ಆಫೀಸಲ್ಲಿ ಕೆಲಸ ಇತ್ತಂತೆ, ಉಳ್ಕೊಂಡಿದ್ರು. ಒತ್ತಡ ಬಂದ್ರು, ಬರೋದಕ್ಕೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಅಡುಗೆ ಮಾಡಗಂಟ ಇರ್ನಿಲ್ಲ, ಹೋದ್ರು. ಸರಿ ಕತ್ತ ಹಾಕು. ಎಲ್ಗೆ ಹೋಗಿದ್ದವನು? ಹೇಳ್ತೀನಿ ಸುಮ್ಕಿರೋದು. ಎಲ್ಲಿ ಹೋಗಿದ್ದ ಅಂದ್ಬಿಟ್ಟು. ಅಯ್ಯೋ ಪಾಪ ಬಿಡತ್ತೆ, ಇದೇನೋ ಆಫೀಸಲ್ಲಿ ಕೆಲಸ ಐತೇನೋ. ಏನು ಕೇಳಕ್ ಹೋಗ್ಬೇಡಿ. ಹೆಂಗಾರಲ್ಲಿ ಒಬ್ಳೆ ಇದ್ದ ನೀನು? ಏನ್ ಎದ್ರಕ ಬಿಡಿ. ಸರಿ ಸರಿ ಆಯ್ತವ. ಈಗ ಊಟ ಮಾಡಿಲ್ವಾ? ಅಡಿಗೆ ಆಯ್ತಾ? ಬಂದರೇನೋ ಅಂತ ಕಾಯ್ತೇವನಿ. ಬಂದೇ ಇಲ್ಲ ಕಣತೆ. ಲವ್ ಮಗ, ಏನತ್ತೆ? ಮನೆಗೆ ಓದ್ತೀನಿ ಕಣವ. ಒಂದೇ ಒಂದು ತಿರುಗು. ಅವ್ನ ಆಫೀಸ್ ಇರೋದು. ಒಂದು ಕೆಲಸ ಮಾಡು, ಊಟ ತಗೊಂಡು ಕೊಟ್ಬಿಟ್ಟು ಬನ್ನಿಯೇ. ಏನಾರು ಅಂದ್ರೆ ಯಾಕಂದನು ಹೋಗು, ತಗೊಂಡೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬಲ್ಲೆ ಕತೆ ಗೊತ್ತಿಲ್ಲ ಕತೆ. ಗೊತ್ತಾ? ಅವರು ಮನೆ ಓನರ್ ಅಂತ ತೋರಿಸ್ತಿದ್ರು. ಇಲ್ಲಿಗೆ ಕಾಣ್ತದಲ್ಲ, ಇದೇ ನಿಮ್ಮ ಯಜಮಾನ್ ಹೋಗ ಆಫೀಸು ಅಂತ. ಅಲ್ಲೇ ಕಾಣ್ತದ ಮೈತಕ್ಕೆ ಕತೆ. ಹೋಗ್ಬಿಟ್ಟು ಬಂದಿಯಾ? ಆಯ್ತು ಬಿಡಿ. ಒತ್ತಡ ಊಟ ಮಾಡಿಲ್ಲ, ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಅಚ್ಚುಕಟ್ಟಾಗಿ ಅವ್ರು ಯಾರು ಇರ್ತಾರೆ, ಅಚ್ಚುಕಟ್ಟ ಸೀರೆ ಉಟ್ಕೊಂಡು ಹೋಗು ಚೆನ್ನಾಗಿ. ಸರಿ ಅತ್ತೆ ಆಯ್ತು. ಹೂವಿದಾವ? ಇಲ್ಲ, ಹೂ ಇಲ್ಲತ್ತೆ. ಸರಿ ಆಯ್ತು. ಇಲ್ದ ಸಿಕ್ಕಿಲ್ಲ ಸೀರೆ ಅಚ್ಚುಕಟ್ಟಾಗಿರೋದ, ಉಟ್ಕೊಂಡು ಹೋಗು. ಆಯ್ತು ಅತ್ತೆ. ಸರಿ ಅತ್ತೆ. ಊಟ ಮಾವೆಲ್ಗೆ ಹೋಯ್ತು? ವಾಲ್ತಕ್ಕೆ ಹೋಗದೆ ಕಣೋ ನಿಮ್ಮ ಮಾವ. ನಿಮ್ಮ ಮಾವ ವಾಲ್ತಕ್ಕೆ ಹೋಗದೆ. ಕೇಳು ಕೇಳು, ಫೋನ್ ಮಾಡಿ ಚೆನ್ನಾಗಿದ್ದಾಳೆ ಹೆಂಗೆ ಅನ್ಕೊಂಡು. ಅತ್ತಗೆ ಜೀವ ಮಾವನ್ಗೆ ಅವರು ಚೆನ್ನಾಗಿದ್ದಾನೆ. ಮಾತಾಡ್ಸುದ್ನ? ಮಾತಾಡ್ಸಿದ್ರು. ನೀವೇನು ಯತ್ನೆ ಮಾಡಬೇಡಿ, ಬಿಡತ್ತೆ ಚೆನ್ನಾಗಿ ಉನಿಕತ್ತೆ. ಸಾಮಾನ್ ಗೀಮನ್ ತಂದು ಕೊಟ್ನವ. ಎಲ್ಲ ಫ್ರಿಜ್ಜಲ್ಲಿ ಇದ್ದು ತರಕಾರಿ ಗಿರ್ಕಾರಿ ಅಲ್ಲವ, ಎಲ್ಲ ಅದೇ ದಿನಸಿ ಸಾಮಾನು ಎಲ್ಲ ಅದೇ. ಹೊಟ್ಟೆ ತುಂಬ ಮಾಡ್ಕೊ ಉಣ್ಣು. ಏನಾರು ಇದ್ರೆ ಫೋನ್ ಮಾಡಿ ನನಗೆ. ಆಯ್ತು ಅತ್ತೆ. ಹೋಗು, ಹೊತ್ತಾಯ್ತದೆ, ಕೊಟ್ಬಿಟ್ಟು ಬರೋಗು ಮತ್ತೆ. ಸರಿ ಅತ್ತೆ ಆಯ್ತು, ಓಟ್ ಬರ್ತೀನಿ. ಆಯ್ತು ಕಣವ. ಅರುಣ್, ನಿನ್ ಪ್ಲೇಸ್ಗೆ ಹೋಗಿ ಕುತ್ಕೋ. ನೀನು ಆಫೀಸ್ಗೆ ಏನಕ್ಕೆ ಬಂದಿದೀಯಾ? ನೀನು ವರ್ಕ್ ಮಾಡ್ಲಿಕ್ಕೆ ಬಂದಿದೀಯಾ? ಹುಡುಗಿಗೆ ಲೈನ್ ಹೊಡೆಯಕ್ಕೆ ಬಂದಿದೀಯಾ? ನಾನೇನು ಯಾವ ಹುಡುಗಿಗೂ ಲೈನ್ ಹೊಡಿತಿಲ್ಲ. ನನ್ನ ಹುಡುಗಿಗೆ ಲೈನ್ ಹೊಡಿತಿರೋದು. ಬಾಸ್ ಬಂದ್ರೆ ಗೊತ್ತಾಗುತ್ತೆ. ಇರ್ಲಿ ಬಿಡು. ನನ್ನ ಲವರ್ ಜೊತೆ ನಾನು ಮಾತಾಡಿದ್ರೆ ಬಾಸ್ಗೆ ಏನು ಪ್ರಾಬ್ಲಮ್ಮು? ಸೋ ಸ್ವೀಟ್. ಹೋಗಿದ್ದ ನೀನು ಮನೆಗೆ? ಹಾ ಬೇಬಿ, ಹೋಗಿದ್ದೆ. ಏನ್ ಮಾಡ್ತಾ ಇದ್ಲು ಅಲ್ಲಿ ಗುಗ್ಗು? ಅವಳ ಕುಂತಲ್ಲೇ ನಿದ್ದೆ ಮಾಡ್ತಿದ್ಲು. ವಾಟ್? ಕುತ್ಕೊಂಡು ನಿದ್ದೆ ಮಾಡ್ತಿದ್ಲಾ? ಅಯ್ಯೋ ಮೈ ಗಾಡ್, ನಿಜ? ನಂಗೆ ನಂಬಲಿಕ್ಕೆ ಆಗಲ್ಲ. ಅರುಣ್, ಯಾವ ಥರ ಇರ್ತೀಯ ಅವಳ ಜೊತೆ ನೀನು? ಅಯ್ಯೋ ಅರುಣ್, ದಿಸ್ ಇಸ್ ಟೂ ಮಚ್ ಅಲ್ವಾ? ಅವಳ ಜೊತೆ ನಾನೇನೇ ಇರಲಿ, ಇದೊಳ್ಳೆ ಕಾಮಿಡಿ ಮಾಡ್ತೀಯಲ್ಲ ನೀನು. ಅವಳ ಜೊತೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅದೇ ಅರುಣ್, ಏನು ಗೊತ್ತಾ, ನನಗೆ ಅದೇ ಅನಿಸ್ತಾ ಇದೆ. ನೀನು ನೋಡ್ಲಿಕ್ಕೆ ಇಷ್ಟು ಸ್ಟೈಲ್ ಆಗಿದೆಯಾ, ನಿಜವಾಗ್ಲೂ ನಿನ್ನ ಲೆವೆಲೇ ಬೇರೆ. ಆದರೆ ಆ ಥರ ಹಳ್ಳಿ ಹುಡುಗಿನ ಅದು ಯಾವ ಥರ ನೀನು ನಿಮ್ಮನೆ ನೋಡಿ ಸೆಲೆಕ್ಟ್ ಮಾಡಿದ್ರು ನಿನಗೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅರುಣ್. ನಿಜವಾಗ್ಲೂ ನನಗೆ ನಗುನೇ ಬರ್ತಾ ಇದೆ. ನನಗೆ ಕುಂತಲ್ಲಿ ನಿದ್ದೆ ಮಾಡ್ತಿದ್ಲ. ವಾಟ್ ನಾನ್ ಸೆನ್ಸ್ ಅಲ್ವಾ? ಅವಳ ವಿಷಯ ಬಿಡು. ಅವಳ ವಿಷಯ ಏನಕ್ಕೆ ಇವಾಗ? ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಅವಳು ಸುದ್ದಿ ಎತ್ತಲೇ ಬೇಡ ನೀನು. ಅರುಣ್, ಬಾಸ್ ಕರೀತಾ ಇದ್ದಾರೆ ನಿನ್ನ. ಸ್ವೀಟಿ, ಯಾಕೆ? CC ಕ್ಯಾಮ್ರಾದಲ್ಲಿ ನೋಡ್ಕೊಂಡ್ರು ನೀವಿಬ್ರು ಅರಟೆ ಹೊಡಿತಾ ಇರೋದನ್ನ, ಅದಕ್ಕೆ ಕರೀತಾ ಇದ್ದಾರೆ. ಬರ್ಬೇಕಂತ ಇವಾಗ. ಓ ಮೈ ಗಾಡ್. ಓಕೆ ಓಕೆ. ಏನು ಮಾಡೋ ಕೆಲಸ ಅಲ್ವಾ ನಿನಗೆ? ಬಾಸ್ ಎಷ್ಟು ಬೈತಾ ಇದ್ದಾರೆ ಗೊತ್ತಾ ನಿನಗೆ? ನನಗೆ ಯಾಕೆ ಬೈತಾರೆ? ನಾನೇನು ಮಾಡಿದೆ? ಅರುಣ್ ಜೊತೆ ಅರಟೆ ಹೊಡಿತಾ ಇದೆಯಲ್ಲ, ಅಲ್ಲಿ ಎಲ್ಲ ಕ್ಯಾಮ್ರಾದಲ್ಲಿ ನೋಡ್ಕೋತಾ ಇದ್ದಾರೆ, CC ಕ್ಯಾಮ್ರಾದಲ್ಲಿ. ಹೌದಾ? ಓ, ಬಾಸ್ ಇಲ್ವೇನೋ ಅಂದ್ಕೊಂಡೆ. ಸರಿ ಸರಿ, ಹೋಗು, ನಿನ್ನ ಕೆಲಸ ನೀನು ನೋಡ್ಕೊ. ಯಾರಿದ್ದೀರಾ? ಯಾರು ನೀವು? ಅದು ನೋಡಿ, ಇಲ್ದ ಆಫೀಸ್ಗೆ ಬಂದಿದ್ದೀರಾ? ಪಕ್ಕದಲ್ಲಿ ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗಿ ಇಲ್ಲಿ ಬಂದಿದ್ದೀರಾ? ಅದು ಇಲ್ಲ, ನಮ್ಮ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಾರೆ, ಅವ್ರಿಗೆ ಊಟ ತಗೊಬಂದೆ. ವಾಟ್? ಸ್ವೀಟಿ ಕಮ್ ಹಿಯರ್. ಬಾಕ್ಸ್ ಇಟ್ಕೊಂಡ್ ಬಂದಿರೋದು ನೋಡಿ ಇಲ್ಲಿ. ಯಾರಿಗೂ ಇಲ್ಲಿ ಎಂಪ್ಲಾಯಿಗೆ ಊಟ ಕೊಡಕ್ಕೆ ಬಂದಿದ್ದಾಳಂತೆ. ಏನಿದು? ಏನು ಹಿಂಗೆ ಆಡ್ತಾ ಇದ್ದೀನಿ ನೀನು? ಸ್ವಲ್ಪ ಇರು, ಯಾರು ಅಂತ ವಿಚಾರಿಸೋಣ. ವಿಚಾರಿಸು. ನಮಸ್ತೆ ಅಮ್ಮ, ಯಾರು ನೀವು? ಮತ್ತೆ ಇಲ್ಲಿ ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಬಾಕ್ಸ್ ಕೊಡ್ಬೇಕಾಗಿತ್ತು. ಇಲ್ಲಿ ಯಾರು ಅವ್ರ ಹೆಸರೇನಮ್ಮ? ಅವ್ರ ಹೆಸರು ಏನಂತ ಹೇಳ್ತೀರಾ? ಅರುಣ್ ಅಂತ. ಇವಳೇನಾ? ಅರುಣ್ ಕಾವ್ಯ, ವಾಟ್ ನಾನ್ ಸೆನ್ಸ್? ಏನಕ್ಕೆ ಕೂಗ್ತಾ ಇದೆಯಾ? ಅವನು ಬಾಸ್ ಚೇಂಬರಲ್ಲಿ ಗೊತ್ತಿಲ್ಲ ನಿನಗೆ? ಸ್ವಲ್ಪ ಇರ್ಬೇಕು ತಾನೇ? ಅಮ್ಮ, ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅವರು ಬಾಸ್ ಜೊತೆ ಮಾತಾಡ್ತಾ ಇದ್ದಾರೆ. ಸರಿ ಮೇಡಮ್, ಆಯಿತು. ಬನ್ನಿ, ನೀವು ನನ್ನ ಜೊತೆ ಕೂತ್ಕೊಳ್ಳಿ. ಓಹ್, ಏನಮ್ಮ, ಏನು ಇಷ್ಟೊಂದು ರಿಲೇಷನಾ? ಏಕೆ ರಿಲೇಷನ್ ಆಗಬೇಕಾ ಮಾತಾಡೋಕ್ಕೆ? ಏನು ಕಾವ್ಯ ಈ ಥರ ಎಲ್ಲ ಮಾತಾಡ್ತೀಯ ನೀನು? ರಿಯಲಿ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಎಷ್ಟು ಚೆನ್ನಾಗಿದ್ದೀರಾ. ನಿಜವಾಗ್ಲೂ ಅರುಣ್ ಲಕ್ಕಿ. ವಾಟ್ ನಾನ್ ಸೆನ್ಸ್? ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಎಷ್ಟು ಮುದ್ದಾಗಿದ್ದೀರಾ. ನಿಜವಾಗ್ಲೂ ಅದೃಷ್ಟ ಮಾಡಿದ್ರು ಅರುಣ್. ಥ್ಯಾಂಕ್ಸ್. ಸೌಮ್ಯ, ನೀನೇನಕ್ಕೆ ಬರಕೋದೆ ಇಲ್ಲಿ? ರೀ, ಅತ್ತೆ ಫೋನ್ ಮಾಡಿತ್ತು ಕಣ್ರಿ, ಅರುಣ್ಗೆ ಊಟ ಕೊಟ್ಬಿಟ್ಟು ಬಾ ಅಂದ್ಬಿಟ್ಟು ಅದಕ್ಕೆ ತಗೊಬಂದೆ. ನೀವು ಬೆಳಿಗ್ಗೆ ಊಟ ಮಾಡಿರ್ಲಿಲ್ವಲ್ಲ ಅದಕ್ಕೆ. ಹೇಯ್, ಬರೋಕ್ಕಿಂತ ಮುಂಚೆ ನಾನು ಒಂದು ಮಾತು ಕೇಳಬೇಕಂತ ಕಾಮನ್ ಸೆನ್ಸ್ ಇಲ್ಲ? ಏನಕ್ಕೆ ಬಂದೆ ಇಲ್ಲಿಗೆ ನೀನು?
ಏನಕ್ಕೆ ಬಂದೆ ನೀನು ಅಂತ. ಅರುಣ್, ಏನ್ ಈ ತರ ಮಾತಾಡ್ತಾ ಇದೀಯ ನೀನು? ಏಕೆ ತಂದ್ರೆ ಏನಾಗುತ್ತೆ? ಇಷ್ಟಪಟ್ಟು ತಂದಿರೋದಲ್ವಾ? ನೋಡು, ಬೇರೆ ಯಾರು ಎಂಟಿ ಪ್ರೀತಿ ಕೊಡಕ್ ಸಾಧ್ಯನೇ ಇಲ್ಲ. ಏನಕ್ಕೆ ಹಿಂಗೆ ಆಡ್ತಾ ಇದೀಯ ಅರುಣ್ ನೀನು? ಅವ್ರು ಅಷ್ಟು ಪ್ರೀತಿಯಿಂದ ಮಾಡ್ಕೊಬಂದಿದ್ದಾರೆ, ಸ್ವಲ್ಪನಾದ್ರೂ ಪ್ರೀತಿಯಿಂದ ಮಾತಾಡ್ಸ್ಬೇಕಲ್ವಾ ನೀನು? ಏ ಸ್ವೀಟಿ, ನಿನ್ಗೇನೆ ಅವ್ರ ಸಂಸಾರದ ವಿಷಯಕ್ಕೆ ನೀನೇನಕ್ಕೆ ತಲೆ ಆಗ್ತಾ ಇದೀಯಾ? ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ ನಿನಗೆ? ಕಾವ್ಯ, ನಿಂದೆಷ್ಟಿದೆ ಕೆಲಸ ಅಷ್ಟು ನೋಡ್ಕೊ, ನಾನು ನಿನ್ಗೆ ಹೇಳಕ್ ಬರ್ಲಿಲ್ಲ. ನೀನೇನಕ್ಕೆ ಮಧ್ಯದಲ್ಲಿ ಬರ್ತಾ ಇದೀಯ ನೀನು? ಮಧ್ಯದಲ್ಲಿ ಹೋಗ್ತಾ ಇರೋದು ನೀನು, ನಾನಲ್ಲ. ನಾನು ಅವರು ಮಾತಾಡ್ತಾ ಇರ್ಬೇಕಾದ್ರೆ ನಿನ್ಗೇನು ಇದ್ರಲ್ಲಿ ನಿಂದೇನು ಸಂಬಂಧ ಇದೆ? ಏನೇ ಇದೆ ನಿನ್ಗೆ? ಏನಕ್ಕೆ ಮಾತಾಡ್ತಾ ಇದೀಯ ನೀನು? ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ ನೀನು? ಇನ್ನು ಯಾರೇ ಬರೇ ಕೇಳಿದ್ದು? ಯಾರು ಬರೇ ಕೇಳಿದ್ದು? ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಬಂದಿದ್ಯಾ ನೀನು? ನಾನು ಊಟ ತಂದಿರೋ ತಪ್ಪೇ, ಏನ್ ಮಾಡ್ರು ತಪ್ಪು ತಪ್ಪು ಅಂತಿರಲ್ಲ ಯಾಕೆ? ನೀನ್ ಮಾಡ್ಕೊಬರೋ ಉಪ್ಪು ಸಾಂಬಾರು ಮುದ್ದೆ ಎಲ್ಲ ಯಾರು ತಿಂತಾರೆ ಹೇಳು? ನಂಗೆ ಅದೆಲ್ಲ ಬೇಡ. ನನಗೆ ಆಯ್ತು, ನಂದಿನ ಬರಕಿಲ್ಲ, ಇವತ್ತು ಊಟ ಮಾಡ್ಕೊಳ್ಳಿ ಹಂಗ ಅನ್ಬೇಡಿ ನೀವು. ಅತ್ತೆ ಹೇಳಕ್ಕೆ ಬಂದಿದ್ದಿಲ್ಲ, ನಾನು ಬಂದಿದ್ದಿಲ್ಲ. ಸ್ವಂತ ಬುದ್ಧಿ ಇರೋದಿಲ್ಲ ನಿನ್ಗೆ. ಇನ್ನೊಂದ್ಸಲ ಈ ಕಡೆ ತಲೆ ಹಾಕ್ಬೇಡ ನೀನು. ಅರುಣ್, ಯಾಕೆ ಈ ತರ ಆಡ್ತಾ ಇದೀಯ ನೀನು? ನೋಡು, ನಿಮ್ದು ಮನೇಲಿ ಏನಾದ್ರು ಇರಲಿ, ಆದ್ರೆ ಹಿಂಗೆಲ್ಲ ಜನರುಗಳ ಮುಂದ್ಗಡೆ ಅವಮಾನ ಮಾಡಬಾರ್ದು ಅರುಣ್. ಅವಳಿಗೂ ಮನಸ್ಸಿರುತ್ತೆ ಅಲ್ವಾ, ಬೇಜಾರಾಗುತ್ತೆ. ಪ್ಲೀಸ್ ಅರುಣ್, ಕಂಟ್ರೋಲ್ ಯುವರ್ ಸೆಲ್ಫ್. ನಂಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ. ಈ ಥರ ಎಲ್ಲ ಅತಿಯಾಗಿ ಆಡೋದು ನಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಇವಳಿಗೇನು ಒಂದ್ಸಲ ಅರ್ಥ ಆಗಲ್ವಾ? ವಾವ್, ಸಿ ಸೋ ಬ್ಯೂಟಿಫುಲ್. ಹಾ, ಅರುಣ್ ವೈಫ್. ವಾಟ್? ಅರುಣ್ ವೈಫಾ? ಸೋ ಬ್ಯೂಟಿಫುಲ್. ಇಲ್ಲಿ ತನಕ ನಾನು ಈ ಥರ ಹುಡುಗಿ ನೋಡೇ ಇಲ್ಲ ನಾನು. ಅರುಣ್, ನಿಜವಾಗ್ಲೂ ನೀನು ತುಂಬ ಲಕ್ಕಿ ಕಣೋ. ಹಾ, ಇಲ್ಲಿ ಗಂಟ ನೋಡಿಲ್ಲ ಇವನು. ನಮ್ಮ ಆಫೀಸಲ್ಲಿ ಯಾವ ಹುಡುಗಿನೂ ಚೆನ್ನಾಗಿರ್ಲಿಲ್ಲ. ಯಾವ ಥರ ನಾಟಕ ಆಡ್ತಾನೆ ನೋಡು. ವಾವ್ ವಾವ್, ಸೂಪರ್ ಮೇಡಮ್ ತುಂಬ ಚೆನ್ನಾಗಿದ್ದೀರಾ ಮೇಡಮ್. ತುಂಬ ಲಕ್ಷಣವಾಗಿದ್ದೀರಾ. ಎಷ್ಟು ಲಕ್ಷಣವಾಗಿದ್ದೀರಾ, ನಿಜ ತುಂಬ ಚೆನ್ನಾಗಿದ್ದೀರಾ. ಅಭಿ, ಓ ಸಾರಿ ಬ್ರೋ, ಓ ನಿಮ್ಮ ಗರ್ಲ್ ಫ್ರೆಂಡ್ ಅಲ್ವಾ? ಅಂದರೆ ನಿಮ್ಮ ವೈಫ್ ಅಲ್ವಾ? ಅದಕ್ಕೆನಾ? ಸಾರಿ. ಇರೋದು ಹೇಳಿದೆ ನಾನು. ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಹೆಂಡತಿ. ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದೆ ಈ ಥರ ಹುಡುಗಿ ಪಡೆಯೋಕೆ. ಏನಬಿ, ನೀನು ಕಣ್ಕಾಣಲ್ವಾ ನಿನಗೆ? ಏನು ಚೆನ್ನಾಗಿದ್ದಾಳೆ ಅವಳು? ಅರುಣ್, ಏನು ಹೇಳ್ತಾ ಇದೆಯಾ? ಅರುಣ್ ತುಂಬ ಚೆನ್ನಾಗಿದ್ದಾರೆ, ತುಂಬ ಮುದ್ದಾಗಿ, ತುಂಬ ಲಕ್ಷಣವಾಗಿದ್ದಾರೆ. ಮೊದ್ದೋಗಿ ಐ ಟೆಸ್ಟ್ ಮಾಡಿಸ್ಕೊ ನೀನು. ನೋಡು, ಮೊದಲು ಆ ಕೆಲಸ ನೀನು ಮಾಡಿಸ್ಕೊ. ಯಾಕೆಂದರೆ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಹುಡುಗಿರಲ್ಲಿ ಒಬ್ಬರಾದ್ರೂ ಅಷ್ಟು ಲಕ್ಷಣವಾಗಿದ್ದಾರಾ? ಬೇಜಾರು ಮಾಡ್ಕೋಬೇಡ ಸ್ವೀಟಿ. ಎಸ್ ಅಬಿ, ಯು ಆರ್ ರೈಟ್. ಸಿ ಸೋ ಬ್ಯೂಟಿಫುಲ್. ಯಾಕೆ ನಮ್ಮ ಜೊತೆ ಕೆಲಸ ಮಾಡೋ ಕಾವಿ ಚೆನ್ನಾಗಿಲ್ವಾ? ಅಬಿ, ತುಂಬಾ ಲಿಮಿಟ್ ಕ್ರಾಸ್ ಮಾಡ್ತಾ ಇದೀಯ ನೀನು. ಏನ್ ಅನ್ಕೋಬಿಟ್ಟಿದ್ಯಾ ನನ್ನ ಬಗ್ಗೆ ನೀನು? ವಾಟ್ ಕಾವ್ಯ, ನಾನೇ ನಂದೆ. ಏನಕ್ಕೆ ಹಿಂಗೆ ಮುಖ ಮಾಡ್ಕೊಂಡಿದ್ಯಾ? ಯಾಕೆ, ಏನಾಯ್ತು? ನಿನಗೇನಾದ್ರು ಪ್ರಾಬ್ಲಮಾ? ಇವ್ರನ್ನ ಹೋಗ್ಲೋದ್ರಿಂದ ಏನಾದ್ರು ಪ್ರಾಬ್ಲಮಾ? ಓ, ನಿನ್ನ ಹೋಗ್ಬೇಕಾಗಿತ್ತಾ? ಚೇ ಹೆಂಗ್ ಹೋಗ್ಲೋದು ಕಾವ್ಯ? ನೀನು ನೋಡಿದ್ರೆ ಹೋಗ್ಲಕ್ಕೆ ಮನ್ಸು ಬರಲ್ಲ. ದಿಸ್ ಇಸ್ ಟೂ ಮಚ್ ಅಬಿ. ಟೂ ಮಚ್ಚು ಇಲ್ಲ, 4 ಮಚ್ಚು ಇಲ್ಲ, ಇರೋದೇ ನಾನು ಹೇಳ್ತಾ ಇರೋದು. ಬೇಕಾದ್ರೆ ಬಾಸ್ ಬರ್ತಾ ಇದ್ದಾರೆ, ಅವ್ರ ಕೈಲಿ ಹೇಳಿಸ್ಲಾ? ನಾನು ಹೇಳಿಸ್ತೀನಿ, ಬೇಕಾರೆ ಹೇಳಿಸ್ಲಾ? ನೋಡು, ಬಾಸ್ ಕೈಲಿ ಹೇಳಿಸ್ಬಿಡು. ನೀನೇನು ಮಾತಾಡಬೇಡ, ಅವರೇ ರೆಸ್ಪಾನ್ಸ್ ಮಾಡಬೇಕು. ಅವ್ರೇನಾದ್ರೂ ಅವಳನ್ನ ಚೆನ್ನಾಗಿದ್ದಾಳೆ ಅಂತ ಅಂದ್ಬಿಟ್ರೆ ನಾನು 1 ವೀಕ್ ರಜಾ ಹಾಕ್ಬಿಡ್ತೀನಿ. ರಜಾ ಹಾಕೋ ಬದಲಿಗೆ ರಿಸೈನ್ ಮಾಡ್ಬಿಟ್ಟಿದ್ರೆ ಒಳ್ಳೇದಾಗೋದು. ಯಾಕೋ, ಏನ್ ಕೊಬ್ಬ? ನಾನೇನಕ್ಕೆ ರಿಸೈನ್ ಮಾಡ್ಲಿ? ಹಲೋ ಮೇಡಮ್, ನನಗಂತೂ ಇವತ್ತು ಜಗಳ ಮಾಡಕ್ಕೆ ಮೂಡಿಲ್ಲ. ಏನಕ್ಕೆ ಹಿಂಗೆ ಹೊಟ್ಟೆ ಉರಿ ಮಾಡ್ಕೊತಾ ಇದೆಯಾ? ನಿನಗೇನು ಕಷ್ಟ? ಇವ್ರು ಬ್ಯೂಟಿಫುಲ್ ಆಗಿರೋದಕ್ಕೆ ನೀನೇಕೆ ಈ ಥರ ಮೈ ಪರ್ಚ್ಕೊಳ್ತಾ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಅರುಣ್, ಇದೆಲ್ಲ ಬೇಕಾ? ಓಕೆ. ಓ, ಏನಿದು? ಏನು ನಡೀತಾ ಇದೆ ಇಲ್ಲಿ? ಅಭಿ, ಸುಮ್ಮನೆ ಇರಕ್ಕಾಗಲ್ಲ ನಿನಗೆ? ಯಾವಾಗಲೂ ಬರೀ ತರ್ಲೆ ಥರ ಆಡ್ತೀಯಲ್ಲ. ನಾನು ಕರೆಕ್ಟಾಗಿ ಇರ್ತೀನಿ, ನೀನು ತರ್ಲೆ ಥರ ಆಡೋದು. ಬಾಸ್ ಬರ್ತಾ ಇದಾರೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.